ಯಾಕೆ ಏನಾಯ್ತು? ರೀ ಇವತ್ತು ಯಾರೋ 4 ಜನ ಕಾರಲ್ಲಿ ಬಂದು ನಮ್ ಭಾವನನ್ನ ಬಲವಂತವಾಗಿ ಎಳ್ಕೊಂಡು ಹೋಗ್ಬಿಟ್ಟಿದ್ರು ರೀ. ಲಕ್ಷ್ಮಿ, ಏನ್ ಹೇಳ್ತಾ ಇದೀಯಾ? ಏನಾಯ್ತು? ಯಾರಂತೆ? ಏನು ಯಾರು ಯಾವುದು ನನಗೆ ಗೊತ್ತಿಲ್ಲ ರೀ. ಅಲ್ಲ ಲಕ್ಷ್ಮಿ, ಹಿಂಗಾಯ್ತು ಅಂತ ನನ್ಗೊಂದು ಫೋನ್ ಮಾಡಾರು ಹೇಳ್ಬಾರ್ದ? ಅಲ್ಲ, ನಿಮಗ್ ಫೋನ್ ಮಾಡಿದ್ರೆ ನೀವು ಗಾಬರಿ ಆಗ್ತೀರಾ ಅಂತ ನಾನ್ ಫೋನ್ ಮಾಡ್ಲಿಲ್ಲ. ಮನೆಯವ್ರಿಗೆಲ್ಲ ಗೊತ್ತಾದ್ರೆ ಆಮೇಲೆ ಏನ್ ಮಾಡೋದು, ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡಿ ನನ್ ಸಿದ್ದುಗ್ ಫೋನ್ ಮಾಡ್ದೆ. ಅವನ್ ಹೋಗಿ ಭಾವನನ್ನ ಹುಡುಕಿ ಕ್ಷೇಮವಾಗಿ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟ. ಭಾವನ ಎಲ್ಲಿದ್ದಾಳೆ ಈಗ? ಅವಳ ರೂಮಲ್ಲಿ ಇದ್ದಾಳೆ. ಯಾವ ಋಣಾನುಬಂಧ ಸಂಬಂಧನೋ ಏನೋ, ಸಿದ್ದು ನಮಗೇನೋ ಕಷ್ಟ ಬಂದಾಗ ಹೇಗೋ ಒಂದು ಸಹಾಯ ಮಾಡ್ತಾನೆ. ಆ ದೇವ್ರೇ ಅವನು ನಮಗೆ ಪರಿಚಯ ಮಾಡಿಸಿದ್ನೋ ಏನೋ. ರೀ ಯಾಕ್ರಿ ನಮ್ ಭಾವನನ್ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ? ಅವಳು ಒಂದಿನಾನು ಖುಷಿಯಾಗಿರಕ್ ಆಗ್ತಾ ಇಲ್ಲ. ಏನಾದ್ರೂ ಒಂದ್ ಆಗ್ತಾನೆ ಇದೆ. ಯಾವಾಗ ಅವಳ ಜೀವನದಲ್ಲಿ ಖುಷಿಯಾಗಿರ್ತಾಳೋ ಗೊತ್ತಿಲ್ಲ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ದಾರಿಲಿ ನಡಿವಾಗ ಕಲ್ಲು ಮುಳ್ಳು ಅಂತ ಇರ್ತದೆ. ಕಲ್ಲು ಮುಳ್ಳು ಸಿಗುತ್ತೆ ಅಂತ ನಾವು ನಡೆಯೋದು ನಿಲ್ಸಕ್ಕಾಗುತ್ತಾ? ಭಗವಂತನ ಮೇಲೆ ಭರವಸೆ ಇಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಒಳ್ಳೆ ದಾರಿ ಸಿಗುತ್ತೆ. ಅವಳು ಎಲ್ರಿಗಿಂತ ಚೆನ್ನಾಗಿ ಬದುಕ್ತಾಳೆ. ಹಾ ದೇವಿ ತಗೋ. ಯಾಕೆ ಹಿಂಗ್ ಮಾಡ್ತಿದ್ಯಾ ಹರಿ? ನಾನೇನ್ ಮಾಡಿದೆ ಬೇಬಿ ಅಂಥದ್ದು? ನಾನೇನ್ ಮಾಡ್ದೇನಾ? 2 ತಿಂಗಳಿಂದ ನಿನ್ EMI ನಾನೇ ಕಟ್ತಾ ಇದ್ದೀನಿ. ಇನ್ನೊಂದ್ಸಲಿ ಆತರ ರಿಪೀಟ್ ಮಾಡ್ಬೇಡ. ಕರೆಕ್ಟ್ ಟೈಮ್ EMI ಕಟ್ಟು ಅಂತಾನು ಹೇಳಿದೀನಿ. ಸರಿ ಕಟ್ತೀನಿ ಅಂತಾನು ಹೇಳಿದ್ಯಾ. ಈ ತಿಂಗಳು EMI ಕಟ್ಟಿಲ್ಲ. ಆ ಮೆಸೇಜ್ ನನಗೆ ಬಂದಿದೆ. ಬಿಸ್ನೆಸ್ ಚೆನ್ನಾಗ್ ಆಗ್ತಿದ್ಯಾ? ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳ್ಕೊ, ಸಾಲ್ವ್ ಮಾಡೋಣ. ಈ ಪ್ರಾಬ್ಲಮ್ ಏನಿಲ್ಲ ಬೇಬಿ. ಆಷಾಢ ಆಯ್ತಲ್ವಾ, ಅದಕ್ಕೆ ಬಿಸ್ನೆಸ್ ಸ್ವಲ್ಪ ಕಡಿಮೆ. ಸ್ಟಾಪ್ ಇಟ್. ಕೇಳ್ದಾಗೆಲ್ಲ ಒಂದ್ ರೀಸನ್ ಹೇಳ್ಕೊಂಡ್ ಬರ್ತಿದ್ಯಾ. ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಬಾ ಅಂತ ಹೇಳ್ದೆ, ತಂದ್ಯಾ? ಕೊಡು. ನಾಳೆ ಕೊಟ್ಬಿಡ್ತೀನಿ. ಏನ್ ನಾಳೆ? ಎಷ್ಟ್ ನಾಳೆಗಳಾಗ್ಬೇಕು? 2 ತಿಂಗಳಿಂದ ನಾಳೆ ತರ್ತೀನಿ ಅಂತ ಕಾರಣ ಹೇಳ್ತಾನೆ ಇದ್ಯಾ. ಇದುವರೆಗೂ ತಂದಿಲ್ಲ. ಹರಿ ಪ್ಲೀಸ್ ಶೇರ್ ಸಮಥಿಂಗ್. ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್ ಇದೆ, ಸ್ಟಾಪ್ ಮಾಡ್ಬಿಡು. ಬೇರೆ ಕೆಲಸ ಮಾಡೋಣ, ಇಲ್ಲಾಂದ್ರೆ ಏನಾದ್ರು ಸೊಲ್ಯೂಷನ್ ಹುಡ್ಕೋಣ. ಹರಿ ಇಲ್ಲ ಬೇಬಿ, ಏನು ಇಲ್ಲ, ಆರಾಮಾಗಿದೆ. ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನಿಜ ಹೇಳ್ತಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಂಬಿಕೆ ಇದೆ ಬೇಬಿ, ಅದಕ್ಕೆ ಕೇಳ್ತಾ ಇರೋದು. ನಿನ್ನ ಈ ತರ ನೋಡಕ್ ನನ್ ಖಂಡಿತವಾಗ್ಲೂ ಆಗಲ್ಲ. ಏನೋ ಟೆನ್ಷನ್ ಅಲ್ಲಿ ಇಡ್ತೀಯ ಯಾವಾಗ್ಲೂ. ಮುಂಚೆ ಆದ್ರೆ ನನ್ ಕಣ್ಣಲ್ಲಿ ಕಣ್ಣಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಈಗ ನನ್ನ ಜೊತೆ ಟೈಮು ಸ್ಪೆಂಡ್ ಮಾಡ್ತಿಲ್ಲ, ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾನೂ ಇಲ್ಲ. ಹರಿ ಪ್ಲೀಸ್ ಶೇರ್ ಸಮಥಿಂಗ್. ನಾವಿಬ್ರು ಸಾಲ್ವ್ ಮಾಡೋಣ. ಐ ವಿಲ್ ಬಿ ದೇರ್ ವಿತ್ ಯು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಭಾವನಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದೀಯಾ? ನಿನ್ನಿಂದ ಯಾವ ತೊಂದರೆನೂ ಇಲ್ಲ. ನಾನ್ ಹಬ್ಬ ಮರ್ತಿರೋದು ನಿನ್ ಕಾರಣಕ್ಕಲ್ಲಮ್ಮ. ನಾನ್ ಕಾರಣ ಅಲ್ಲ ಅಂತ ನೀನು ಹೇಳ್ಬೋದಮ್ಮ, ಆದ್ರೆ ನಾನೇ ಕಾರಣ ಅಂತ ನನಗೆ ಗೊತ್ತು. ಮೊದಲೇ ನನಗೆ ಮದುವೆ ಆಗಿಲ್ಲ ಅನ್ನೋ ಚಿಂತೆ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಯಾರೋ ಕಟ್ಟಿರೋ ತಾಳಿ ಕುತ್ತಿಗೆಯಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀನಿ. ನನ್ನಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ ಅಮ್ಮ. ಇನ್ನೆಲ್ಲ ಸಂಕಟಕ್ಕೂ ಕಾರಣ ನಾನೇ ಆಗ್ಬಿಟ್ನಲ್ಲಮ್ಮ. ಹಬ್ಬದ ದಿವಸ ಈ ತರ ಎಲ್ಲ ಕಣ್ಣೀರ್ ಹಾಕ್ಬೇಡ ಭಾವನಾ. ನಿನಗೆ ಗೊತ್ತಿಲ್ದೆ ಆಗಿರೋದಕ್ಕೆ ನೀನ್ ಯಾಕೆ ಸಂಕಟ ಪಡ್ತೀಯ? ಇಲ್ ನೋಡು, ನೀನ್ ನೋವು ಏನೇ ಇದ್ರು ಆ ತಾಯಿ ದೂರ ಮಾಡ್ತಾಳೆ. ಆ ನಂಬಿಕೆ ನನ್ಗಿದೆ ಭಾವನಾ.
ಪ್ರತಿಯೊಬ್ಬರನ್ನು ಕಾಪಾಡೋ ಆ ತಾಯಿ ಇಷ್ಟು ಮಾತ್ರ ಮಾಡಲ್ವಾ? ದೇವರ ಮೇಲೆ ನಂಬಿಕೆ ಇಡು ಭಾವನಾ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ನಡೀತಿರುವಾಗ ನಾನು ಹೇಗಮ್ಮ ನಂಬಿಕೆ ಇಡಲಿ? ಮದುವೆ ತಾಳಿ ವಿಷಯ ಒಂದು ಕಡೆ ಆದರೆ ಈಗ ಈ ಕಿಡ್ನ್ಯಾಪ್ ಬೇರೆ. ಆ ದೇವರಿಗೆ ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆಮ್ಮ. ನಾನು ಏನು ಪಾಪ ಮಾಡಿದೆ ಅಂತ ನನಗಿಷ್ಟೆಲ್ಲ ಶಿಕ್ಷೆ ಅಮ್ಮ. ಹಾಗೆಲ್ಲ ಹೇಳ್ಬೇಡಮ್ಮ. ಕಾರಣ ಇಲ್ಲದೆ ಯಾವ ಘಟನೆಯೂ ನಡೆಯಲ್ಲ. ಇವತ್ತು ಕೆಟ್ಟದಾಗಿರ್ಬೋದು, ಆದರೆ ಮುಂದೆ ಒಂದಲ್ಲ ಒಂದಿನ ಖಂಡಿತ ಒಳ್ಳೇದಾಗುತ್ತಮ್ಮ. ನಿನಗಿರೋ ನಂಬಿಕೆ ನನಗಿಲ್ಲ ಅಮ್ಮ. ನನ್ನ ಜೀವನದಲ್ಲಿ ನಂಬಿಕೆ ಅನ್ನೋ ಪದದ ಮೇಲೇ ನಂಬಿಕೆ ಹೊಟ್ಟೋಗಿದೆ. ಭರವಸೆ ಮೇಲೆ ಬದುಕಲ್ವೇನಮ್ಮ. ಜೀವನದಲ್ಲಿ ಭರವಸೆ ಇರಲಿ, ಖಂಡಿತ ಒಳ್ಳೇದಾಗುತ್ತೆ. ಸರಿ ಭಾವನಾ, ನಿನ್ನ ಕಿಡ್ನಾಪ್ ಮಾಡಿದ್ರಲ್ಲ, ಅವ್ರು ಯಾರು ಅಂತ ಗೊತ್ತಾಯ್ತಾ? ಇಲ್ಲಮ್ಮ, ನನಗೇನು ಗೊತ್ತಿಲ್ಲ. ಸಿದ್ದು ಅವರು ಬರದೆ ಹೋಗಿದ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ಕಾಪಾಡಿದ್ರು. ಆದರೆ ಈಗಲೂ ನಾನು ಕಿಡ್ನಾಪ್ ಆಗಿದ್ದ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲಮ್ಮ. ಆಯ್ತಮ್ಮ, ಸರಿ, ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬೇಡ. ನೋಡು, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಹಬ್ಬದ ದಿವಸ ಹೆಣ್ಮಕ್ಳು ಕಳಿಯಾಗಿರ್ಬೇಕು. ಮನಸ್ಸಲ್ಲಿ 1000 ನೋವಿದ್ರು ಮುಖದ ಮೇಲೆ ಮಂದಹಾಸ ಇರಲಿ. ಆಗ ಯಾರಿಗೂ ಅನುಮಾನ ಬರಲ್ಲ ಅಮ್ಮ. ಅರ್ಥ ಆಯ್ತಲ್ವಾ? ಸರಿ, ನೀನು ಬೇಗ ಹೋಗಿ ರೆಡಿ ಆಗು. ನಾನು ಪೂಜೆಗೆ ರೆಡಿ ಆಗ್ತೀನಿ. ಹೋಗಮ್ಮ.